ಆತ್ಮೀಯ ಕನ್ನಡ ಎಕ್ಸ್‌ಪ್ರೆಸ್ ಎಜುಕೇಷನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಒಂದು ವಿಷಯ ನವೋದಯ ವಿದ್ಯಾಲಯಕ್ಕೆ ಪ್ರವೇಶ ಪಡಿತಕ್ಕಂಥ ಮಕ್ಕಳಿಗೆ ಮೆಂಟಲ್ ಎಬಿಲಿಟಿಯಲ್ಲಿ ಬರ್ತಕ್ಕಂಥ 40 ಮಾರ್ಕ್ಸ್ಗಳ ಬಗ್ಗೆ ಇಲ್ಲಿ ತಿಳಿಸ್ತಾ ಇದ್ದೀನಿ. ಈಗಾಗಲೇ 7 ಇಡುವೆಗಳನ್ನು ನಾನು ಬಿಡುಗಡೆ ಮಾಡಿದ್ದೇನೆ. ಅಲ್ಲಿ ಕೂಡ ನೀವು ಮಾರ್ಕ್ಸ್ಗಳನ್ನು ತೆಗೆದುಕೊಳ್ಬೋದು. ಇದು ಪಾರ್ಟ್ 8ನೆಯ ನಿಯಮಗಳು. ಹಾಳೆಯನ್ನು ಕತ್ತರಿಸಿ ಅದರಲ್ಲಿ ಯಾವ ಥರನಾಗಿ ಬರುತ್ತೆ ಅಂತಕ್ಕಂಥದ್ದನ್ನು ತಿಳಿಸ್ತಾ ಇದ್ದೀನಿ. ಈಗ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾವು ಸಮಸ್ಯಾ ಚಿತ್ರಗಳ ಬಗ್ಗೆ ತಿಳ್ಕೊಳ್ಳೋಣ. ಏನಂದರೆ ಇದನ್ನು ಒಂದು ಹಾಳೆಯನ್ನು ಕೊಟ್ಟಿರ್ತಾರೆ. ಅದನ್ನು ಈ ಬಾಣಚಿಹ್ನವನ್ನು ಕೊಟ್ಟಾಗ ಹೀಗೆ ಮಡಚಬೇಕು. ನಂತರ ಅದನ್ನು ಹೀಗೆ ಮಡಚಿ ಕಟ್ ಮಾಡಿದಾಗ ಮುಂದೆ ಬರ್ತಕ್ಕಂಥ ಉತ್ತರ ಯಾವುದು ಅಂತಕ್ಕಂಥದ್ದು ನಿಮಗೆ ತಿಳಿಸಿರ್ತಾರೆ. ಇಲ್ಲಿ ಒಟ್ಟಿನಲ್ಲಿ ಏನು ತಿಳ್ಕೊಬೇಕು ಅಂದರೆ, ನಾವು ಹೀಗೆ ಹಾಳೆಯನ್ನು ಕೊಟ್ಟಿರ್ತಾರೆ. ಇದು ಹಾಳೆ. ಇದನ್ನು ಹೀಗೆ ಅರ್ಧ ಭಾಗ ಮಾಡಿ ಮಡಚಿದಾಗ ನಂತರ ಹೀಗೆ ಮಡಚಿ ಅದನ್ನು ಏನು ಮಾಡಬೇಕು, ರೌಂಡಾಗಿ ಗುಂಡಿಯನ್ನು ತೆಗಿತಾರೆ. ತೆಗೆದಾಗ ಅದನ್ನು ವಾಪಸ್ ಬಿಚ್ಚಿದಾಗ ಅದು ಯಾವ ಥರನಾಗಿ ಕಾಣಿಸುತ್ತೆ ಅಂತಕ್ಕಂಥದ್ದು ಇವತ್ತಿನ ಒಂದು ಕಾನ್ಸೆಪ್ಟ್ ಆಗಿದೆ. ಹಾಗಾದರೆ ನೋಡೋಣ. ಇಲ್ಲಿ ನೋಡಿ, ಫಸ್ಟಿಗೆ ರೌಂಡ್ ಅಪ್ ಕೊಟ್ಟಿದ್ದಾರೆ, ನಂತರ ಮಡಚಿದ್ದಾರೆ. ಮಡಚಿದ ನಂತರ ಮೂಲೆಯಲ್ಲಿ ಇದನ್ನು ರೌಂಡನ್ನು ತೆಗೆದಿದ್ದಾರೆ. ಅಂದರೆ 4 ಕಡೆ ಇದು ಏನು ಬರುತ್ತೆ, ಬಿಂದುಗಳು ಬರುತ್ತೆ. ಹೇಗೆ? ಹೀಗೆ ನಾವು ಸ್ವಲ್ಪ ನೋಡ್ಕೊಂಬಿಡ್ರಿ. ಹೀಗೆ ರೌಂಡನ್ನು ಕೊಟ್ಟಿದ್ದಾರೆ. ಇದು ಯಾಕಾಗಲ್ಲ, ಇದು ಯಾಕಾಗಲ್ಲ ಅಂದರೆ ಈ ಥರನಾಗಿ ಮಡಚಿಲ್ಲ, ಅವರು ಸ್ಟ್ರೇಟಾಗಿ ಮಡಚಿದ್ದಾರೆ. ಇದು ಕೂಡ ತಪ್ಪಾಗುತ್ತೆ. ಉತ್ತರಗಳನ್ನು ಕೊಂಡ್ಕೊಳ್ತಾ ಹೋಗೋಣ. ಇಲ್ಲಿ ನೋಡ್ಬೋದು ನೀವು, ಅವರು ಸ್ಟ್ರೇಟಾಗಿ ಮಡಚಿದ್ದಾರೆ, ಅದಕ್ಕೆ ಇದು 2ನೇದು ಕೂಡ ತಪ್ಪಾಗುತ್ತೆ. ಇಲ್ಲಿ ಬಿಚ್ಚಿದಾಗ ಅವು 4 ಗುಂಡಿಗಳು ಎಲ್ಲ ಕಡೆಗೂ ಬರುತ್ತೆ. ಈಗ ನೋಡ್ಕೊಂಬಿಡ್ರಿ, ಇಲ್ಲೆಲ್ಲನೂ ಬರುತ್ತೆ, 4 ಕಡೆಗೂ ಬರುತ್ತೆ. ಆದರೆ ಇಲ್ಲಿ ಕೂಡ ಬಂದಿಲ್ಲ, 3ನೇ ಕೂಡ ಬಂದಿಲ್ಲ, ಹಾಗೆ 4ನೇದು ಕೂಡ ತಪ್ಪಾಗಿರ್ತಕ್ಕಂಥದ್ದು. ಇಲ್ಲಿ ಸರಿಯಾದ ಆನ್ಸರ್ ಯಾವುದು ಅಂದರೆ ನಿಮಗೆ ಗೊತ್ತಾಗಿರ್ಬೋದು, 1ನೇ ಆನ್ಸರ್ ಆಗಿರುತ್ತೆ. ಇದೇ ಥರನಾಗಿ 4 ಮಾರ್ಕ್ಸ್ಗಳು 8ನೇ ಪಾರ್ಟ್ನಿಂದ ಬಂದಿರುತ್ತವೆ. ನೆಕ್ಸ್ಟ್ ನೋಡೋಣ. ಈ ಥರನಾಗಿ ಹಾಳೆಯನ್ನು ಕೊಟ್ಟಿದ್ದಾರೆ. ಇದನ್ನು ಇಲ್ಲಿ ಕೂಡ ಮಡಚಿ ನಂತರ ಹೋಲನ್ನು ತೆಗೆದಿದ್ದಾರೆ. ಇಲ್ಲಿ ನಾವು ತಿಳ್ಕೊಂಬಿಡಬೇಕು, ಇದು ಕೂಡ ತಪ್ಪಾಗುತ್ತೆ. ಯಾಕಂದರೆ ಇದು ಉಲ್ಟಾ ಇದೆ, ಅದೊಂದು. ಅದರ ಜೊತೆಗೆ ಇಲ್ಲಿ ಕೇವಲ ಒಂದು ಈ ಗುಂಡಿ, ಇಲ್ಲಿ ಗುಂಡಿ, 2 ಕಡೆ ಗುಂಡಿ ಬರಬೇಕು. ಆ ಥರ ಯಾವುದಿದೆ ಅಂತಕ್ಕಂಥದ್ದು. ಇದು ತಪ್ಪಾಗಿದ್ದನ್ನು ಮೊದಲು ಕಂಡುಕೊಳ್ಳೋಣ. ಇದನ್ನು ಮಡಚಿಲ್ಲ, ಅದು ಕೂಡ ತಪ್ಪಾಗುತ್ತೆ. ಇದು ಕೂಡ ಮಡಚಿಲ್ಲ, ಈ ಕಡೆ ಹಾಳೆ ಮಡಚಿಲ್ಲ. ಹಾಗಾದರೆ ಸರಿಯಾದ ಆನ್ಸರ್ ಇದಾಗುತ್ತೆ. ಇಲ್ಲಿ ನೋಡ್ಬೋದು, ಬಾಣದ ಗುರುತವನ್ನು ಈ ಥರನಾಗಿ ಹಾಳೆಯನ್ನು ಕೊಟ್ಟಿರ್ತಾರೆ. ಹಾಳೆಯನ್ನು ಕೊಟ್ಟು ನಿಮಗೆ ಎಲ್ಲಿ ಮಡಚು ಅಂದಿದ್ದಾರೆ ಅಂದರೆ ಇಲ್ಲಿದೆ ನೋಡಿ, ಇಲ್ಲಿ ಮಡಚು ಅಂದಿದ್ದಾರೆ. ಮಡಚಿ ಮಧ್ಯದಲ್ಲಿ ಹೋಲನ್ನು ತೆಗೆದಿದ್ದಾರೆ. ನಮಗೆ ಗೊತ್ತಾಗಬೇಕು, ಇಲ್ಲಿ ಒಂದು ಗುಂಡಿ, ಇಲ್ಲೊಂದು ಗುಂಡಿಯನ್ನು ಬರ್ತಕ್ಕಂಥದ್ದು ಸರಿಯಾಗಿರ್ತದೆ. ಇದು ಯಾಕೆ ಬರಲ್ಲ? ಇದನ್ನು ಮಡಚಿಲ್ಲ ಅವರು, ಇವೆರಡೂ ಇನ್ನೂ ಮಡಚಿಲ್ಲ. ಇದು ಕೂಡ ಬರಲ್ಲ. ಯಾಕೆ ಅಂದರೆ ಇಲ್ಲಿ ಮಡಚಿದಾಗ ಇಲ್ಲಿ ಕೂಡ ಗುಂಡಿ ಬರಬೇಕಾಗುತ್ತೆ. ಆಯ್ಕೆ 1 ತಪ್ಪಾಗಿರುತ್ತೆ, ಆಯ್ಕೆ 3 ತಪ್ಪಾಗುತ್ತೆ, ಆಯ್ಕೆ 4 ಕೂಡ ತಪ್ಪಾಗುತ್ತೆ. ಏಕೆಂದರೆ ಇಲ್ಲಿ ಇದನ್ನು ಗುಂಡಿಯನ್ನು ಮಡಚಿರೋದು, ಹಾಳೆಯನ್ನು ಮಡಚಿಲ್ಲ. ಯಾವುದನ್ನು ಮಡಚಿದ್ದಾರೆ ಅದನ್ನು ಮಾತ್ರ ಬರುತ್ತೆ. ವಿದ್ಯಾರ್ಥಿಗಳ ತಿಳ್ಕೊಳ್ರಿ. ಇದರಲ್ಲಿ ಆಯ್ಕೆ ಇದನ್ನು ಮಡಚಿ ಈ ಒಂದಲ್ಲಿ ಇಲ್ಲೊಂದು 2 ಕೂಡ ಬರುತ್ತೆ. ಅದಕ್ಕೆ ಸರಿಯಾದ ಉತ್ತರ ಆಯ್ಕೆ 2 ಆಗಿರುತ್ತೆ. ಹೀಗೆ ಹಾಳೆಗಳನ್ನು ಯಾವ ಥರ ಮಡಚಿದ್ದಾರೆ ಆ ಥರ ನಾವು ತಿಳ್ಕೊಬೇಕಾಗುತ್ತೆ. ಇಲ್ಲಿ ಒಂದು ಚೌಕ ಆಗಿರ್ತಕ್ಕಂಥ ಹಾಳೆಯನ್ನು ಕೊಟ್ಟಿದ್ದಾರೆ. ಆ ಹಾಳೆಯನ್ನು ಮಧ್ಯದಲ್ಲಿ ಮಡಚಿದ್ದಾರೆ. ಮಡಚಿ ಇಲ್ಲೊಂದು ಹೋಲನ್ನು ತೆಗೆದಿದ್ದಾರೆ. ಅಂದರೆ ಅದು ವಾಪಸ್ ತೆಗೆದಾಗ ಇಲ್ಲಿ ಕೂಡ ಹೋಲ್ ಬರಬೇಕು. ಆಯ್ಕೆ 1 ತಪ್ಪಾಗುತ್ತೆ, ಆಯ್ಕೆ 3 ತಪ್ಪಾಗುತ್ತೆ, ಆಯ್ಕೆ 4 ತಪ್ಪಾಗುತ್ತೆ, ಆಯ್ಕೆ 2 ಸರಿಯಾಗಿರ್ತಕ್ಕ ಆನ್ಸರ್. ಹೀಗೆ ಕೊಟ್ಟಿರ್ತಾರೆ. ಇನ್ನೊಂದು ಕೂಡ ನೋಡ್ಕೊಂಡ್ಬಿಡೋಣ. ಈ ಹಾಳೆಯನ್ನು ಕೊಟ್ಟಿದ್ದಾರೆ, ಹೀಗೆ ಮಡಚಿದ್ದಾರೆ. ಅಂದರೆ ಅರ್ಧ ಭಾಗ ಮಡಚಿ ಈ ರೀತಿಯಾಗಿ ಹೋಲನ್ನು ಕೊಟ್ಟಿದ್ದಾರೆ. ಹಾಗೆ ಆಗಿದ್ದರೆ ಸರಿಯಾಗಿರ್ತಕ್ಕಂಥದ್ದು ಯಾವುದು? ಇದು ಕೂಡ ತಪ್ಪಾಗುತ್ತೆ, ಇದು ಕೂಡ ತಪ್ಪಾಗುತ್ತೆ. ಸರಿಯಾಗಿರ್ತಕ್ಕಂಥದ್ದು ಆಯ್ಕೆ 1.
ಇಲ್ಲಿ ನೋಡ್ಕೊಂಡ್ಬಿಡೋಣ. ಚೌಕಾಗಿರ್ತಕ್ಕಂಥ ಹಾಳೆಯನ್ನು ಕೊಟ್ಟು ಅದನ್ನು 4 ಅರ್ಧ ಭಾಗನ ಮಡಚಿ ಮತ್ತೆ ಈ ಥರನಾಗಿ ಮಡಚಿದ್ದಾರೆ, ಅಂದರೆ ಮೂಲೆಯಲ್ಲಿ ಮಡಚಿದ್ದಾರೆ. ಅದರ ಜೊತೆಗೆ ಅದನ್ನು ಕಟ್ ಕೂಡ ಮಾಡಿದ್ದಾರೆ. ಇಲ್ಲಿ ನಿಮಗೆ ಆನ್ಸರ್ ಗೊತ್ತಾಗಿರ್ಬೋದು. ಇದು ಕೂಡ ಆಗಲ್ಲ, ಯಾಕಂದರೆ ಈ ಥರ ಚೌಕಾಗಿರಬೇಕು. ಇದು ಕೂಡ ಆಗಲ್ಲ, ಇದು ಕೂಡ ಆಗಲ್ಲ, ಯಾಕಂದರೆ ಮೂಲೆಯಿಂದ ಮಡಚಿಲ್ಲ. ಇಲ್ಲಿ ಆನ್ಸರ್ ಯಾವುದಾಗುತ್ತೆ ಅಂದರೆ ಆಯ್ಕೆ 2 ಆಗುತ್ತೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇನ್ನೂ ಸಾಕಷ್ಟು ಇಡುವೆಗಳು ಲಭ್ಯ. 7 ಪಾಠಗಳನ್ನು ಈ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ. ಹಾಗೆ ನವೋದಯ ಪರೀಕ್ಷೆಯಲ್ಲಿ ಬರ್ತಕ್ಕಂಥ ಮೆಂಟಲ್ ಎಬಿಲಿಟಿಯ ಕುರಿತು ಈಗಾಗಲೇ 7 ಇಡುವೆಗಳನ್ನು ಬಿಟ್ಟಿದ್ದೇನೆ. ಅವುಗಳ ಜೊತೆಗೆ ಇದನ್ನು ಸೇರಿಸಿ ನೋಡಿರಿ ಅಂತ ಹೇಳ್ತಾ, ಇದರ ಜೊತೆಗೆ ಒಂದು ಲೈಕ್ ಕೊಡಿ. ನಿಮಗೆ ಇಷ್ಟವಾಗಿದ್ದಲ್ಲಿ ಸೂಪರ್ ಅಂತ ಕಾಮೆಂಟ್ ಮಾಡಿ. ಏನಾದರೂ ಸಜೆಷನ್ ಇದ್ದರೆ ತಿಳಿಸ್ರಿ. ಹಾಗೆ ಇದನ್ನು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿರಿ. ಹೀಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳ್ರಿ ಅಂತ ಹೇಳ್ತಾ ಇವತ್ತಿನ ಇಡುವೆಯನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಂದು ಇಡುವೆಯೊಂದಿಗೆ ಮತ್ತೆ ಬರುವೆ. ಅಲ್ಲಿವರೆಗೂ ನಿಮಗೆ ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ